ಶಿಲ್ಪ ಅವರಿಗೆ ಮದುವೆ ಮಾಡಿಕೊಟ್ಟು ಎಷ್ಟು ದಿವಸ ಆಯಿತು ಸರ್? ಹೆಂಗಿದ್ರು ಮದುವೆ ಆದಮೇಲೆ ಸರ್ ಫೋನ್ ಮಾಡಿ ಏನಂತ ವಿಚಾರ ಹೇಳಿದ್ರು ಸರ್? ಆಕಿ ಮದುವೆ ಆಗಿ ಈಗ ಆಲ್ರೆಡಿ 3 ವರ್ಷ ಬಂತೀವಿ. ಒಂದು ಮಗು ಇದೆ, ಗಂಡು ಮಗು. ಆಮ್ಯಾಗ ಇನ್ನೊಂದು ಪ್ರೆಗ್ನೆಂಟ್ ಈಗ ಆಕಿ. ನಡ್ಕೊಂಬ ಜಗಳ ಇತ್ತು, ನಾವು ರಾಜಸಂಧಾನ ಮಾಡಿ ಕಳಿಸಿದ್ವಿ. ಅವ್ರ ಸೋದರ ಮಾವನೂ ಬಂದಿದ್ದ, ಹುಡುಗನ ಸೋದರ ಮಾವನೂ ಬಂದಿದ್ದ, ಕಳಿಸಿದ್ವಿ. ಈಗ ರೀಸೆಂಟಾಗಿ ಈಗ 4 ತಿಂಗಳಿಂದ ಕಳಿಸಿದ್ವಿ ನಾವು. ಅವ್ನು ಬೇಡಾಗಿದ್ದರೆ ವಾಪಸ್ ಕಳಿಸ್ಬೋದಾಗಿತ್ತವ. ಅವ್ನು ನಮಗೆ ಏನು ಮಾಡಿದ, ನಿನ್ನೆ ತಾನು ಊರಿಗೆ ಹೋಗ್ತೀನಿ ಅಂತೇಳಿ ಆ ಮನೆಯಾಗ ಆಕಿ ಸುಸೈಡ್ ಮಾಡ್ಕೊಂಡು ಅಂತ ಅವ್ರು ಹೇಳ್ತಾರೆ. ಬಟ್ ಅವಕ್ಕೆ ಅಲ್ಲಿ ಫ್ಯಾನೂ ಇಲ್ಲ, ಫ್ಯಾನ್ ಇದೆ ಬಟ್ ತಳಗೆ ಸ್ಟೂಲ್ ಇಲ್ಲ. ಆಕಿಗೆ ಫ್ಯಾನಿಗೆ ಭಾಳ ಡಿಸ್ಟೆನ್ಸ್ ಇದೆ. ಆಕಿ ಕೈಗೂ ನಿಲ್ಕಲ್ಲ, ಅದು ನಾವು ನಿಂತರೆ ನಿಲ್ಕಲ್ಲ. ಅಂಥದ್ದು ಆಕಿನ ಕೊಲೆ ಮಾಡಿ ಎಸ್ಕೇಪ್ ಆಗಿ ಹೋಗಿ ಈಗ ಎಲ್ಲ ನಮ್ಮ ಮಗಳಿಗೆ ಅವನ್ನ ಮರ್ಡರ್ ಮಾಡಿದ್ದಾನೆ ಸರ್. ಆ ಲೆಕ್ಕಕ್ಕೆ ಆಮ್ಯಾಗ ನಾವು ಮನಿ ಮಾರಿ, ಹುಬ್ಳ್ಯಾಗಿಂದ ಮನಿ ಮಾರಿ ಆಕಿ ಲಗ್ನ ಮಾಡಿದ್ದೇವೆ ಸರ್. 40 ಲಕ್ಷ ರೂಪಾಯಿ ಮನಿ ಮಾರಿ ಲಗ್ನ ಮಾಡಿವೆ. ಆಮ್ಯಾಗ ಮೊನ್ನೆ 10 ಲಕ್ಷ ರೂಪಾಯಿ ಇಸ್ಕೊಂಡ ಸರ್. ನಮ್ಮ ಹುಡುಗ ಚೀಟಿ ಹಾಕಿದ್ದೆ ಸರ್. ನಮ್ಮ ಮಗ ಆ ಹುಡುಗಂದು ಚೀಟಿ ಇಸ್ಕೊಂಡು ದುಡ್ಡು ಇಸ್ಕೊಂಡು ಅವ BM ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. BM Tech ಅಂತೇಳಿ ಹೇಳಿ ಈ ಪಾನಿಪುರಿ ಮಾಡ್ತಿದ್ದಾನೆ ಸರ್. ಪಾನಿಪುರಿ ಚಾಟ್ ಮಾಡ್ತಾನೆ. ಅದು ನಮಗೆಲ್ಲರಿಗೂ ಸುಳ್ಳು ಹೇಳಿ, ನಮ್ಮ ಮನೆಯವರಿಗೆಲ್ಲ ಸುಳ್ಳು ಹೇಳಿ ಈಗ ನಮ್ಮ ಹುಡುಗಿನ ಪೂರ ಕ್ಲೋಸ್ ಮಾಡಿದ್ದೀನಿ ಸರ್. ಇದಕ್ಕೆ ನಮಗೆ ನ್ಯಾಯ ಬೇಕು ಸರ್. ಈಗ ನಿಮಗೆ ಫೋನ್ ಮಾಡಿ ಏನಂತ ಹೇಳಿದ್ರು? ನಮಗೆ ಫೋನ್ ಮಾಡಿದಾಗ ಸರ್ ಹಾರ್ಟ್ ಅಟ್ಯಾಕ್ ಅಂತ ಹೇಳಿದ್ರು ಸರ್. ಹಾರ್ಟ್ ಅಟ್ಯಾಕ್ ಅಂತ ಹೇಳಿದ್ದು ಅವ್ನ ಫ್ರೆಂಡ್ ಅದಾನ ಸರ್, ಶಿವರಾಜ್ ಅಂತ ಹೇಳಿ. ಅವ್ನು ಹೇಳಿದ. ಆಮ್ಯಾಗ ನಾವು ಅವ್ರ ಮಾವ ಫೋನ್ ಮಾಡಿದ್ರೆ ಇಲ್ಲ ಸಾನಿಯಾ ಡೆಡ್ ಆಗ್ಯಾಳ ಅಂತ ಫೋನ್ ಮಾಡಿದ್ರು. ತೀರ್ಕೊಂಡ್ರೆ ಹೆಂಗೆ ಮಾಡ್ಕೊಂಡು ಆಕೆ ಹೆಂಗೆ ಮಾಡ್ಕೊಂಡ್ರೆ ಆಕೆ ಫ್ಯಾನ್ ಇದ್ರೆ ಬಿಚ್ಚಿ ಹಾಕಿ ತಳಗೆ ಹಾಕಿರೋರು. ಡೋರ್ ಹೊಡಿಬೇಕಾಗಿತ್ತಲ್ಲ, ಡೋರು ಏನಾಗಿಲ್ಲ. ಮನೆ ಆಗಿದೆ. ಈ ಪೊಲೀಸರು ಮನೆ ಸೀಸ್ ಮಾಡಿದ್ದಾರೆ ಸರ್. ಇದಕ್ಕೆ ನಮ್ಮ ಬಗ್ಗೆ ನಮ್ಮ ಮಹಿಳೆಯರಿಗೆ, ನಮ್ಮ ಉಳ್ಕಿದ ಎಲ್ಲರಿಗೆ ನ್ಯಾಯ ಬೇಕು ಸರ್. ಒಂದು ಸಣ್ಣ ಪಾಪು ಇದೆ ನಮಗೆ. ನೀವು ಹೋಗಿ ನೋಡಿದಂಥ ಸಂದರ್ಭದಲ್ಲಿ ಅವ್ರ ಬಾಡಿ ಹೇಗಿತ್ತು, ಮನೇಲಿ ಯಾರ್ಯಾರು ಇದ್ರು, ಅವ್ರು ಏನಾದ್ರು ಹೇಳಿದ್ರು ನಿಮಗೆ ವಿಚಾರ? ಸರ್ ಅವ್ರ ಬಾಡಿ ನೋಡಿದಾಗ ಬಾಡಿ ಪೂರ ಕ್ಲೀನಾಗಿ ಬೆಡ್ ಮೇಲೆ ಮಲಗಿಸಿ ಅದ್ರ ಮೇಲೆ ಬೆಡ್ಶೀಟ್ ಹಚ್ಚಿದೆ ಸರ್. ಬೆಡ್ಶೀಟ್ ಹಚ್ಚಿ ಕೇಳಿದ್ರೆ ನಾ ಏನು ಮಾಡಲಿ ಅಂತ ಕೇಳ್ತಾನೆ ಸರ್. ನಮ್ಮ ಮನೆಯವ್ರು ಹೋಗಿ ಕೇಳಿದ್ರೆ ನಾ ಏನು ಮಾಡಲಿ ಅಂತ. ಆಕೆ ಸುಸೈಡ್ ಮಾಡ್ಕೊಂಡ್ರೆ ಆಕೆ ತಳಿಗೆ ಹೆಂಗೆ ಇಳಿಸಿರು, ಪೊಲೀಸರು ಬರಲಿ ತಳಿಗೆ ಯಾಕೆ ಇಳಿಸಿರು? ಇದು ಪ್ರೀ ಪ್ಲಾನ್ ಮರ್ಡರ್ ಮಾಡಿ ನಮ್ಮ ಮಗಳನ್ನ ಕೊಂದಿದ್ದೀವಿ. 3 ವರ್ಷ ಆಯ್ತು ಸರ್. ಅರೇಂಜ್ ಮ್ಯಾರೇಜ್ ಸರ್ ಇದು. ನಾವು ಅದಕ್ಕೆ ಬಂಗಾರನೂ ಕೊಟ್ಟಿದ್ವಿ, ಎಲ್ಲನೂ ವರದಕ್ಷಿಣೆ ಕೊಟ್ಟಿದ್ದೀವಿ. ನಾವು ಬೇಕಾದ್ರೆ ಹುಬ್ಳಿ ಪ್ರಾಪರ್ಟಿ ಮಾರಿದ ಬೇಕಾದ್ರೆ ಡಾಕ್ಯುಮೆಂಟ್ ಕೊಡ್ತೇವೆ ನಿಮಗೆ ಸರ್. 160 ಗ್ರಾಮ್ ಬಂಗಾರ ಕೊಟ್ಟಿದ್ದೀವಿ. ಆಮ್ಯಾಗ ಅವ್ನ ಡ್ರೆಸ್ಗೆ ಇದಕ್ಕಂತೇಳಿ ಮತ್ತೆ ಟೋಟಲಾಗಿ ಅವಾಗ ಆಲ್ರೆಡಿ ನಾವು ಮಾಡಿಕೊಟ್ಟಿದ್ವಿ ಸರ್. ಅವ್ರನ್ನೇನು ಮಾಡಿಲ್ಲ. ನಾವು ಪೂರ ಮದುವೆ ನಿಮ್ಗೆ ಹೆಂಗೆ ಎಷ್ಟಂತ ಗೊತ್ತಾಗತ್ತೆ ಮಾಡಿದ್ವಿ. ಮತ್ತು ಈಗ ಬಿಫೋರ್ ಆಗಿ ಈಗ ರೀಸೆಂಟ್ಲಿ ಆಗಿ ಮತ್ತೆ ಚೀಟಿ ಇದ್ದಿದ್ದು ದುಡ್ಡು ನಾವು ಕೊಟ್ಟೇವೆ ಸರ್. ಪಾನಿಪುರಿ ಬಿಟ್ಟು ಪಾನಿಪುರಿ ಅಂಗಡಿ, ಚಾಟ್ ಅಂಗಡಿ ಮಾಡಿದ್ದಕ್ಕೆ ಮತ್ತೆ ಕೊಟ್ಟೆ ಸರ್. ಅದು ಮದುವೆಗೆ ಹಾಕಿವಿ ಸರ್. ಬೇಕಾದ್ರೆ ನಮ್ಮ ಬ್ಯಾಲೆನ್ಸ್ ನೋಡ್ಬೋದು. ಈಗ ಇವರು ಬಾಡಿಗೆ ಮನೆ ಸರ್. ಅದನ್ನೇನು ಸ್ವಲ್ಪ ನಮ್ಗೆ ಹುಡುಗ ಐತಿ, ಅದಕ್ಕೆ ನಮ್ಗೆ ನ್ಯಾಯ ಬೇಕು. ಆ ಹುಡುಗ ಪ್ರಾಪರ್ಟಿ ಏನೈತಿ, ಆ ಹುಡುಗ ಜೀವನಕ್ಕೆಲ್ಲ ನಮಗೆ ಅನುಕೂಲ ಮಾಡಿಕೊಡೋದು ಚಲೋ ಅಂತ. ಚನ್ನಬಸಯ್ಯ ಅಂತ ಸರ್. ಮಗಳು ಸರ್. ಅಂದ್ರೆ ಇವು ಕಾಕ ಆಗಬೇಕು. ಮಗಳೇ ರೀ ಮತ್ತೆ ಕಾಕ. ನಿಮ್ಮ ಮಾವ ಹೇಗೆ ನೋಡ್ಕೊಳ್ತಾ ಇದ್ರು ನಿಮ್ಮ ಅಕ್ಕನ? ನಿಮ್ಮ ಹತ್ರ ಏನಾದರೂ ಯಾವಾಗಾದ್ರೂ ಫೋನ್ ಮಾಡಿ ಮನೇಲಿ ಈ ಥರ ಸಮಸ್ಯೆಗಳಾಗ್ತಾ ಇದೆ ಅಂತ ಏನಾದರೂ ಹೇಳಿದ್ರಾ? ಅವರು ನಮ್ಮ ಮನೆಯವ್ರ ಹತ್ರ ಮಾತಾಡಲೇಬೇಡಿ ಅಂತ ಹೇಳಿದ್ದಾರೆ. ಯಾವಾಗಲೂ ಬರೀ ನಿಮ್ಮ ಮನೆಯವ್ರ ಹತ್ರನೇ ಮಾತಾಡಬೇಡ ಅಂತ ಹೇಳ್ಬಿಟ್ಟು ಲಿಮಿಟೆಡ್ ಟೈಮ್ ಇದು ಮಾಡ್ತಾಯಿದ್ರು. ನಮ್ಮ ಅಕ್ಕ ಅವ್ರು ಇಲ್ಲದೆ ಇರೋ ಟೈಮಲ್ಲಿ ಮಮ್ಮಿ ಹತ್ರ ಮಾತಾಡ್ಬಿಟ್ಟು ಇದು ಮಾಡ್ತಾಯಿದ್ರು. ಇವಾಗ ಕೊಲೆ ಆಗಿದ್ದ ಇದು ಮಂಗಳವಾರ ಅವರು ಶಿವರಾಜ್ ಮತ್ತು ಅವ್ರ ಮನೆ ಓನರು, ಆ ಬಿಲ್ಡಿಂಗ್ ಮನೆ ಓನರು ಕಾಲ್ ಮಾಡಿಬಿಟ್ಟು ಈ ಥರ ಅರ್ಜೆಂಟ್ ಇದೆ, ಬೇಗ ಬನ್ನಿ ಮಾತಾಡಬೇಕು ಅಂತ ಹೇಳಿದರು. ನಮ್ಮ ಮಮ್ಮಿ ನಮ್ಮ ಅಜ್ಜಿ ಎಲ್ಲ ಶಿವರ್ ಆಗ್ತಾ ಇದ್ದಾರೆ. ಏನಾಯಿತು, ಮ್ಯಾಟರ್ ಏನಾಗಿದೆ, ನಮ್ಮ ಅಕ್ಕ ಚೆನ್ನಾಗಿದ್ದಾಳ, ಏನಾಯಿತು ಅಂತ ಹೇಳಿದ್ರೆ ನಿಮ್ಮ ಅಕ್ಕ ಚೆನ್ನಾಗಿದ್ದಾಳೆ, ಹಾಸ್ಪಿಟಲ್ ಹೋಗಿದ್ದೀವಿ, ಬರ್ತಾ ಇದ್ದೀವಿ, ಬೇಗ ಬನ್ನಿ ಅಂತ ಕರೆದ್ರು. ನಾವು ಹೋಗ್ತಾ ಇದ್ದೀವಿ, ಅರ್ಧ ರೋಡಲ್ಲಿ ನಮ್ಮ ಅಂಕಲ್ ಹೇಳಿದ್ರು ಸೂಸೈಡ್ ಆಗಿದೆ ಅಂತ. ಸೂಸೈಡ್ ಆಗಿದೆ, ಇನ್ನು ಬದುಕಿದ್ದಾಳೆ, ಬರ್ತಾ ಇದ್ದಾಳೆ. ಅವ್ರು ಹೇಳಿದ್ದು ಇನ್ನು ಬದುಕಿದ್ದಾಳೆ, ಬನ್ನಿ ಅಂತ ಹೇಳಿದ್ರು. ಅಲ್ಲಿ ಹೋಗಿ ನೋಡಿದ್ರೆ ಸರಿ ಸತ್ತೋಗ್ಬಿಟ್ಟಿದ್ದಾಳೆ ನಮ್ಮ ಅಕ್ಕ. ಚಿಕ್ಕ ಮ್ಯಾಟರ್ಗೂ ಜಗಳ ಮಾಡ್ತಾಯಿದ್ರು. ನಮ್ಮ ಅಕ್ಕನೇ ನನ್ನ ಹತ್ರ ಶೇರ್ ಮಾಡ್ಕೊಂಡಿದ್ಲು. ಪಾಪು ಹಠ ಮಾಡ್ತಾ ಇದ್ದ, ನಮ್ಮ ಅಕ್ಕ ಪಾತ್ರೆ ತೊಳಿತಾ ಇದ್ಲು. ಬೆಡ್ಶೀಟ್ ಮೇಲೆ ಸುಸು ಮಾಡಿದ್ದ ಅಂತೆ. ಅದನ್ನು ಚೇಂಜ್ ಮಾಡು ಅಂತ ಹೇಳಿದ್ದಕ್ಕೆ ಪ್ರತಿ ಸರಿನೂ ಇದೊಂದು ಸರಿ ನಾನು ಮಾಡಿದ್ರೆ ಪ್ರತಿ ಸರಿನೂ ನೆಕ್ಸ್ಟ್ ನನಗೆ ಹೇಳ್ತೀಯ, ನನಗೆ ಕೆಲಸ ಮಾಡಿಸ್ತೀಯ ನೀನು ಅಂತ ಹೇಳಿಬಿಟ್ಟು ನೀನೇ ಇದು ಮಾಡ್ಕೊಳ್ಳಿ ಅಂತ ಹೇಳಿಬಿಟ್ಟು ಇನ್ನೊಂದು ರೂಮ್ಗೆ ಹೋಗ್ಬಿಟ್ಟು ಡೋರ್ ಲಾಕ್ ಮಾಡ್ಕೊಂಡು ಫೋನ್ ನೋಡ್ತಾ ಇದ್ರಂತೆ ಅವರು. ನಮ್ಮ ಅಕ್ಕ ಎಲ್ಲ ಕೆಲಸ ಮುಗಿಸ್ಕೊಂಡು ಮತ್ತೆ ಎಲ್ಲದನ್ನು ಅವಳೇ ಮಾಡ್ತಾ ಇದ್ಲು. ಅವ್ರು 3 ಜನ, ನಮ್ಮ ಅಕ್ಕ, ಅವಳ ಗಂಡ ಮತ್ತೆ ಪಾಪು.
ಅವರು ಅತ್ತೆ ನಾದಿನಿ ಅವರು ಊರಿಗೆ ಹೋದಾಗೆಲ್ಲ ಅವ್ರ ಅತ್ತೆ ಫುಲ್ ನಮ್ಮ ಅಕ್ಕಂಗೆ ಟಾರ್ಚರ್ ಮಾಡ್ತಾಯಿದ್ರು, ಬಾಡಿ ಶೇಮಿಂಗ್ ಮಾಡ್ತಾಯಿದ್ರು. ನೀನು ಕುಳ್ಕಿದ್ಯಾ, ಬ್ಲ್ಯಾಕ್ ಆಗಿದೆಯಾ, ಶಾರ್ಟ್ ಇದೆಯಾ, ನೀನು ಬೇರೆಯವ್ರಿಗೆ ಹುಡುಗಿರು ತೋರಿಸಿದ್ರಂತೆ. ಹುಡುಗಿರು ತೋರಿಸಿದ್ದಕ್ಕೆ ಅವರೆಲ್ಲ ಚೆನ್ನಾಗಿದ್ರು, ನಮ್ಗೆ ಅಷ್ಟೊಂದು ಆಸ್ತಿ ಕೊಡ್ತಾಯಿದ್ರು. ನಿಮ್ಮ ಹತ್ರ ಕರ್ಕೊಂಡ್ಮೇಲೆ ನಮ್ಗೆ ಏನೂ ಸಿಕ್ಕಿಲ್ಲ. ಆಮೇಲಿಂದ ಅವಳು ಅಡುಗೆ ಮಾಡ್ತಾಯಿದ್ರೆ ಫಸ್ಟ್ ಕರ್ಬೇವಿನ ಏನಕ್ಕೆ ಹಾಕಿದೆ, ಜೀರಿಗೆ ಹಾಕು, ಸೊಪ್ಪು ಏನಕ್ಕೆ ಹಾಕಿದೆ ಅದನ್ನು ಹಾಕು, ಆ ಥರ ಹೇಳ್ತಿದ್ರು. ಚಿಕ್ಕದಕ್ಕೂ ಟಾರ್ಚರ್ ಮಾಡ್ತಾಯಿದ್ರು. ಅವಳು ಮತ್ತೆ ಮದುವೆ ಪಾಪು ಆಗಿ ಒಂದು ಸ್ವಲ್ಪ ದಿನದಲ್ಲಿ 3 months ಜಗಳ ಮಾಡ್ಕೊಂಡು ಮನೆಗೆ ಬಂದಿದ್ಲು. ಅವರು ಜಗಳ ಮಾಡ್ಕೊಂಡಿದ್ರು. ಮನೆಗೆ ಹೊಟ್ಟೋಗು ನೀನು, ಹೊಟ್ಟೋಗು ಅಂತ ಹೇಳಿದ ತಕ್ಷಣ ನಮ್ಮ ಅಕ್ಕ ಕ್ಯಾಬ್ ಮಾಡ್ಕೊಂಡು ಬಂದಿದ್ದಾಳೆ. ಆ ಬರೋ ಟೈಮಲ್ಲಿ ಕಾಲೆಲ್ಲ ತುಳಿದಾಡಿದ್ದಾರೆ. ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಬೇಡ ಅಂತ ಹೇಳಿದ್ರು ಕಿರ್ಚಾಡ್ಬಿಟ್ಟು ಇದು ಮಾಡಿದ್ದಾರೆ. ಅವಾಗ ನಮ್ಮ ಅಕ್ಕ ಮನೆಗೆ ಬಂದಾಗ ರಿಟರ್ನ್ ಕರ್ಕೊಂಡು ಬೇಕಾಗಿರೋ ಟೈಮಲ್ಲಿ ಸರ್ ಅವರತ್ತೆ, ಅವ್ರ ನಾದಿನಿ, ಅವ್ರು ಯಾರ್ಯಾರಿದ್ದಾರೆ ಎಲ್ಲರೂ ಕರ್ಕೊಂಡ್ಬಂದು ಅವ್ರ ಮುಂದೆ ನಾನು ಮಾತಾಡ್ಬಿಟ್ಟು ಕ್ಲಾರಿಫೈ ಮಾಡ್ಕೊಂಡು ಆಮೇಲಿಂದ ನಿಮ್ಮ ಮನೆಗೆ ಬರ್ತೀನಿ ಅಂತಲೇ ಹೇಳಿದ್ಲು ನಮ್ಮ ಅಕ್ಕ. ಆದರೆ ಅವರತ್ತೆ ಬರಲಿಲ್ಲ, ಅವ್ರ ನಾದಿನಿ ಏನೂ ಬರಲಿಲ್ಲ. ಅವ್ರು ಬಿಟ್ಟು ಬೇರೆ ಎಲ್ಲ ಜನಗಳು ಬಂದುಬಿಟ್ಟು ನಾನು ಮ್ಯಾನೇಜ್ ಮಾಡ್ತೀನಿ, ನಾನು ಹೇಳ್ತೀನಿ, ಏನು ಪ್ರಾಬ್ಲಮ್ ಆಗಲ್ಲ, ನಾನು ನಂಬಿಕೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗಿದ್ದಾರೆ. ಕಂಪ್ಲೇಂಟ್ ಕೊಟ್ವಿ ಸರ್. ಅದ್ರ ಬಿಫೋರ್ ಏನು ಇಲ್ಲ ಸರ್. ಆವಾಗಲೂ ಕೂಡ ಬಂದು ಪಾಪನ ಮಾತಾಡ್ಸಿಲ್ಲ ಸರ್ ಅವರು. ಆದರೆ ಊರು ತುಂಬ ಮಾತ್ರ ಹೇಳೋದು, ನಾನು ಅಷ್ಟು ಲವ್ ಮಾಡ್ತಾ ಇದ್ದೆ, ನನಗೆ ಅವಳಂದ್ರೆ ತುಂಬ ಇಷ್ಟ ಅಂತ ಹೇಳ್ತಾ ಇದ್ರು. ಬಟ್ ಒಳಗಡೆ BE MTech ಮಾಡಿದ್ದಾರೆ ಸರ್. ಸರ್ ಏನು ಮಾಡಿದ್ದಾರೆ ಗೊತ್ತಿಲ್ಲ ಸರ್. ಫಸ್ಟು ನಮ್ಮ ಹತ್ರ ಹೇಳಿದಾಗ ಒರಾಕಲಲ್ಲಿ ಮಾಡ್ತಿದ್ದೀನಿ ಅಂತ ಹೇಳಿದ್ರು. ಆಮೇಲಿಂದ ಸ್ವಲ್ಪ ದಿನ ಆದಮೇಲಿಂದ ಪಾನಿಪುರಿ ಅಂಗಡಿ ಇಟ್ಟರು. ಅದಾದಮೇಲೆ ನಮ್ಮ ಅಕ್ಕ ಹೇಳಿದ್ಲು ಅದನ್ನು ಕ್ಲೋಸ್ ಮಾಡಿದ್ದಾರೆ, ಬೇರೆ ಎಲ್ಲ ಹೋಗ್ತಿದ್ದಾರೆ ಅಂತ ಹೇಳಿದ್ರು. ಎಲ್ಲಿ ಅಂತ ಗೊತ್ತಿಲ್ಲ ಸರ್. ಹೋಗ್ತಾ ಇದ್ರು ಸರ್. ಇವಳು ಹೋಗ್ತಾ ಇದ್ಲು ಸರ್. ಮದುವೆ ಆಗಿ ಸ್ವಲ್ಪ ದಿನದಲ್ಲಿ ಪ್ರೆಗ್ನೆಂಟ್ ಆದ್ಲು ಅಲ್ಲ ಸರ್, ಕೆಲಸನೇ ಬಿಡಿಸ್ಬಿಟ್ರು ಸರ್. ಅಂದರೆ ಮಾಡ್ತಾಯಿದ್ರು, ನೀನು ಕೆಲಸನೇ ಮಾಡೋಂಗಿಲ್ಲ, ನೀನು ಬಿಟ್ಬಿಡ್ಬೇಕು ಅಂತ ಹೇಳ್ಬಿಟ್ಟು ಪೂರ್ತಿ ಇದು ಮಾಡಿದ್ರು ಸರ್. ಆದರೂ ನಮ್ಮ ಅಕ್ಕ ಲಾಂಗ್ ಲೀವ್ ತೊಗೊಂಡಿದ್ರು. ಅವ್ರ ಮ್ಯಾನೇಜರೆಲ್ಲ ನೀನು ಹೋಗಬೇಡ, ನಾನು ನಿಂಗೆ ಸಪೋರ್ಟ್ ಮಾಡ್ತೀನಿ, ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವರೇನೇ ಇದು ಮಾಡಿಬಿಟ್ಟು ಆನ್ ಶೋರ್ ಪೀಪಲ್ ಅವರು ನಮ್ಮ ಅಕ್ಕಗೆ ಸಪೋರ್ಟ್ ಮಾಡಿ ಲಾಂಗ್ ಲೀವ್ಗೆ ಅವರೇ ರಿಕ್ವೆಸ್ಟ್ ಮಾಡಿದ್ರು ಸರ್. ಅವಳು ಮಾಡಬೇಕು ಅಂತಲೇ ಇದ್ಲು ಸರ್. ಸೌಮ್ಯ ತಂಗಿ ಆಗಬೇಕು ಸರ್. ವರ್ಕ್ ಮಾಡ್ತಾ ಇದ್ಲು ಸರ್ ಅವಳು. ನಾನು ನಮ್ಮ ಸ್ಕೂಲಿಗೆ ಆಕಿನ ಸೇರಿಸಿದ್ದು, ಆಕೆ ಅಂಥ ಟೈಮಲ್ಲಿ ಅವಳು ಟ್ಯೂಷನ್ ಮಾಡಿಕೊಂಡು ಅವ್ರ ತಂಗಿ ತಮ್ಮನ್ನ ಫೀಸ್ ಕಟ್ಟಿ ಮನೆ ಮ್ಯಾನೇಜ್ ಮಾಡಿಕೊಂಡು ಕಷ್ಟಪಟ್ಟು ಅಂಥ ಟೈಮಲ್ಲಿ ಅವಳು ಹೋರಾಟ ಮಾಡಿದ್ದಾಳೆ. ಅಂದಮೇಲೆ ಈ ಜೀವನ ಅವಳು ಎದುರಿಸೋ ಶಕ್ಯತೆ ಇತ್ತು ಅವಳಿಗೆ. ಇದು ಪ್ರೀ ಪ್ಲಾನ್ ಅವನು ಕುತ್ತಿಗೆ ಹೆಚ್ಚಿಗ್ಬಿಟ್ಟು ಆ ಹುಡುಗಿನ ಸಾಯಿಸಿ ಇದಂತೂ 100%. ಆಮೇಲೆ ಪಾಪು ನೋಡ್ಕೋಬೇಕು, ನಾನು ಪಾಪು ಹಂಗೆ ಮಾಡಬೇಕು, ಪಾಪು ಹಿಂಗೆ ಮಾಡಬೇಕು ಅಂತ ಹೇಳ್ತಾ ಇದ್ರು. ಆಮೇಲೆ ದೊಡ್ಡವ ಹೇಳ್ತಾಳಂತೆ ಆಕಿನ ಬಿಟ್ಬಿಡು, ಇನ್ನೊಂದು ಮದುವೆ ಮಾಡ್ತೇನೆ. ಅವ್ರದ್ದು ಫಸ್ಟ್ ಸೊಸೆನ ಓಡಿಸ್ಬಿಟ್ಟಿದ್ದಾರೆ ಸರ್. ಅದೇ ಥರ ನಾವು ಕೇಳಿ ಕಾಟ ಕೊಟ್ಬಿಟ್ಟೆ ಓಡಿಸ್ಬಿಟ್ಟಿದ್ದಾರೆ ಸರ್. ಬಾಳೆ ಮಾಡಿಲ್ಲ ಅಂತ ಓಡೋಗಿ ಹೇಳಕ್ಕೆ ದೊಡ್ಡವನ್ ಹೆಂಡತಿ ಈ ಹುಡುಗಿಗೆ ಹಿಂಗ್ ಮಾಡಿ ಅಂದ್ರೆ ಅವ್ರ ಅತ್ತೆ ತುಂಬಾ ಟಾರ್ಚರ್ ಕೊಟ್ಟಿದ್ದಾರೆ. ಏನಿಲ್ಲ ಸರ್, ನಮ್ಮ ಮಮ್ಮಿ ನಮ್ಮ ಅಜ್ಜಿ ಫ್ರೆಂಡ್ಸ್ ಅವರು ಅಲ್ಲೇ ಅದೇ ಊರಲ್ಲೇ ಇದ್ದವರು. ಈ ತರ ಹುಡುಗ ಇದೆ ನೋಡ್ತೀರಾ ಅನ್ನೋದಕ್ಕೆ ನೋಡಿದ್ದಾರೆ. ಆಮೇಲಿಂದ ಇವ್ರು ಸಾಫ್ಟ್ವೇರ್ ಇಂಜಿನಿಯರ್ ಅಂತ ನಾವೆಲ್ಲ ಗೊತ್ತಿಲ್ಲ ಸರ್ ಏನಾಗಿದೆ ಅಂತ. ಏನಿಲ್ಲ ಪ್ರೆಗ್ನೆಂಟ್ ಇದೆ ಜೀವದಿಂದ ಕೊಟ್ಟಿದ್ರೆ ನಾನು ಸಾಕೋತಿದ್ದೆ ನನ್ನ ಮಗಳನ್ನ. ಅವ್ರು ತುಂಬ ಟಾರ್ಚರ್ ಕೊಟ್ಟಿದ್ದಾರೆ. ಈಗ 6 ತಿಂಗಳಿಂದ ನನ್ನ ಮಗಳು ಮನೆಗೆ ಬಂದಿದ್ಲು, 3 ತಿಂಗಳಿದ್ದು ಹೋದ್ಲು. ಅವ್ರು ಊರಿಗೆ ಹೋದ್ರು ಅತ್ತೆ ಟಾರ್ಚರ್ ಕೊಡ್ತಿದ್ಲಂತೆ. ನನಗೆ ಯಾವಾಗಲೂ ದುಡ್ಡು ಕೇಳ್ತಾ ಇರ್ತಿದ್ಲು. ನಾನೇ 50 ಲಕ್ಷ ಖರ್ಚು ಮಾಡಿ ಮದುವೆ ಮಾಡಿ ಹುಡುಗ ಎಲ್ಲ ಕೊಟ್ಟು ಮಾಡಿದ್ದೆ. ನಾನು ನನ್ನ ಮಗಳಿಗೆ ತುಂಬ ಟಾರ್ಚರ್ ಮಾಡಿದ್ದಾರೆ. ಅವರೇ ನಾವು 9:30ಗೆ ಫೋನ್ ಮಾಡಿದ್ರು. ಮಂಗಳವಾರ ಹುಡುಗಿ ತೀರೋಗಿದ್ದು 6 ಗಂಟೆಗೆ. ಅದಕ್ಕಿಂತ ಒಳಗಡೆನೆ ತೀರೋಗಿದೆ. ಅದು 9:30 ಮೇಲೆ ಫೋನ್ ಮಾಡಿದ್ರು ನಮಗೆ. ಅವರು ಓನರ್ ಫೋನ್ ಮಾಡಿದರು. ನಾವು ಹೋದರೆ ಅವಳು ಬೆಡ್ ಮೇಲೆ ಮಲಗಿದ್ಲು. ಅವ್ರ ಫ್ರೆಂಡ್ಸ್ ಎಲ್ಲ ಹೊರಗಡೆ ಇದ್ದರು. ನಾವು ಹೋದ ತಕ್ಷಣ ಎಲ್ಲರೂ ಹೋದರು. ಪೊಲೀಸ್ ಬಂದರು. ಅವ್ರ ಮನೆಯಲ್ಲೆಲ್ಲ ಅವ್ರ ಅತ್ತೆ, ಅವರಮ್ಮ, ಅವನು ಅಳಿಯನು ಅವರಮ್ಮನ ಟಾರ್ಚರ್ ಮಾಡಿದ್ದಾರೆ ನನ್ನ ಮಗಳಿಗೆ. ಅವ್ನು ನನಗೆ ಫೋನ್ ಮಾಡಲ್ಲ. ಅದು 3 ತಿಂಗಳಿಂದ ಜಗಳ ಮಾಡ್ಕೊಂಡು ಹೋದ. ಇಲ್ಲಿ ಬಂದು
ಆವಾಗಿಂದ ನಮ್ಮ ಜೊತೆಗೆ ಮಾತಾಡಲ್ಲ ಅವನು. ನಾವು ಫೋನ್ ಮಾಡಿ ಏನೂ ಕೇಳಿಲ್ಲ. ಅವ್ರ ಓನರ್ ಮಾತ್ರ ಇಲ್ಲಿ ಬನ್ನಿ, ನಿಮ್ಮ ಮಗಳಿಗೆ ಹುಷಾರಿಲ್ಲ, ಬನ್ನಿ ಬನ್ನಿ ಮಾತಾಡ್ಬೇಕು ಬನ್ನಿ ಅಂತ ಅಷ್ಟೇ ಹೇಳಿದರು. ಅಷ್ಟೇ ಹೋದ್ವಿ ನಾವು. ಅಲ್ಲಿ ಹೋದರೆ ನನ್ನ ಮಗಳು ಸತ್ತು ಬಿದ್ದಿದ್ಲು. ಅವಳು ಸುಸು ಮಾಡಿಕೊಂಡ್ರು ಬಿಟ್ಟಿಲ್ಲ. ಈ ಕತ್ತಿಗೆಲ್ಲ ಬೆರಳು ಮುಡಿತು, ಇಲ್ಲೆಲ್ಲ ಕತ್ತೆಲ್ಲ ನೋವಾಗೈತಿ. ಕೈ ಮುಖ ಎಲ್ಲ ಗ್ರೀನ್ ಕಲರ್ ಆಗಿತ್ತು. ಆಮೇಲೆ ನಾವು ಪೊಲೀಸ್ ಕಂಪ್ಲೇಂಟ್ ಮಾಡಿದ್ವಿ. ಅಷ್ಟೊತ್ತಿಗೆ ಅವ್ರು ಹೋಗ್ಬಿಟ್ರು ಪೊಲೀಸ್ ಕಂಪ್ಲೇಂಟ್ ಮಾಡೋದ್ರಲ್ಲಿ. ನನ್ನ ಮಗಳಿಗೆ ತುಂಬ ಟಾರ್ಚರ್ ಕೊಟ್ಟಿದ್ದಾರೆ ಅವರು. ಅವ್ರ ಮನೆ ಓನರ್ ಕಂಪ್ಲೇಂಟ್ ಮಾಡಬೇಡ ಅಂತ ಹೇಳಿದರು. ನಾವು ಅವಳು ಇವಾಗ 1.5 ತಿಂಗಳ ಪ್ರೆಗ್ನೆಂಟ್ ಇದ್ದಾಳೆ ಹುಡುಗಿ. ನನ್ನ ಹೆಸರು ಶಾರದಾ ಅಂತ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.